ವೆಲ್ಕಮ್ ಬ್ಯಾಕ್. ಉಡುಪಿಯ ಕೃಷ್ಣ ದೇವರಿಗೆ ಉತ್ಸವದ ಸಂಭ್ರಮ. 7 ದಿನಗಳ ಕಾಲ ಬಗೆ ಬಗೆಯ ಪೂಜೆ ಹಾಗೂ ರಥೋತ್ಸವಗಳನ್ನು ನಡೆಸುವ ಮೂಲಕ ಇಷ್ಟ ದೇವರ ಪೂಜೆಯಲ್ಲಿ ಸಾವಿರಾರು ಜನ ಭಾಗಿಯಾಗ್ತಾರೆ. ಸಪ್ತೋತ್ಸವದ ಸಂಭ್ರಮದ ಝಲಕ್ ನಿಮ್ಮ ಮುಂದೆ. ವಿದ್ಯುತ್ ದೀಪಗಳ ಅಲಂಕಾರ, ರಥಬೀದಿಯಲ್ಲಿ ವೈಭವ, ಭಕ್ತಿ ಭಾವದ ಜೇಂಕಾರ, ಏಕಕಾಲದಲ್ಲಿ ಸಾಗು ಬರುವ ತೇರುಗಳು, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಕೃಷ್ಣನಗರಿಯಲ್ಲಿ ಸಪ್ತೋತ್ಸವದ ಸಂಭ್ರಮ ಮನೆ ಮಾಡಿದೆ. ಉಡುಪಿಯಲ್ಲಿ ಹಬ್ಬವೇ ಸೃಷ್ಟಿಯಾಗಿದೆ. ಸಪ್ತೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಮಕರ ಸಂಕ್ರಾಂತಿಗೆ ಪೂರ್ವಭಾವಿಯಾಗಿ 5 ದಿನಗಳ ಕಾಲ ನಡೆಯುವ ಮಹೋತ್ಸವ ವಿಶೇಷವಾಗಿದೆ. ಆಚಾರ್ಯ ಮಧ್ವರು 800 ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿಯಂದೇ ಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ್ರಂತೆ. ಹೀಗಾಗಿ ಸಪ್ತೋತ್ಸವದ ಮೂಲಕ ಕೃಷ್ಣ ದೇವರ ಪೂಜೆ ನಡೆಸಲಾಗುತ್ತೆ. 5 ದಿನ 2 ತೇರು, 6ನೇ ದಿನ 3 ತೇರು ಹಾಗೂ 7ನೇ ದಿನ ಹಗಲು ತೇರು ಎಳೆಯುವ ಮೂಲಕ ಇಷ್ಟ ದೇವರ ಮೆರವಣಿಗೆ ಸಾಗುತ್ತೆ. ದೀಪಾಲಂಕೃತ ರಥ ಬೀದಿಯಲ್ಲಿ ಸಾವಿರಾರು ಜನ ತೇರನ್ನ ಎಳೆದು ಸಂಭ್ರಮಿಸುತ್ತಾರೆ. ಇನ್ನು ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ನಡೆಯುವ ತೆಪ್ಪೋತ್ಸವ ವಿಶೇಷವಾಗಿತ್ತು. ಮಧ್ವರ ಗುಡಿಯ ಸುತ್ತಲೂ ಇರುವ ಸರೋವರದಲ್ಲಿ ದೋಣಿಗಳನ್ನ ಜೋಡಿಸಿ ಮಾಡಿದ ತೆಪ್ಪದಲ್ಲಿ ಕೃಷ್ಣ ಹಾಗೂ ಮುಖ್ಯ ಪ್ರಾಣದೇವರನ್ನ ಇರಿಸಿ ಪ್ರದಕ್ಷಿಣೆ ಬರಲಾಯಿತು. 7 ದಿನಗಳ ಕಾಲ ಈ ತೆಪ್ಪೋತ್ಸವ ಏರ್ಪಡುತ್ತೆ. ಉತ್ಸವದ ವೇಳೆ ಭಜನೆ, ನೃತ್ಯ, ಸಿಡಿಮದ್ದು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಏಕಕಾಲದಲ್ಲಿ 1ಕ್ಕೂ ಅಧಿಕ ರಥ ಎಳೆಯುವ ಸಂಪ್ರದಾಯ ಬೇರೆಲ್ಲೂ ಕಾಣಸಿಗಲ್ಲ. ಈ ಸಾಂಪ್ರದಾಯಿಕ ವೈವಿಧ್ಯತೆಗೆ ಸಪ್ತೋತ್ಸವ ಸಾಕ್ಷಿಯಾಗಿದೆ. ಈ ಬಾರಿ ಪುತ್ತಿಗೆ ಮಠದ ಪರ್ಯಾಯ ಇರೋದ್ರಿಂದ ಸಪ್ತೋತ್ಸವದ ಮೆರುಗು ಮತ್ತಷ್ಟು ಹೆಚ್ಚಿದೆ. ಕ್ಯಾಮರಾಮನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಉಡುಪಿಯ ಕೃಷ್ಣ ದೇವರಿಗೆ ಉತ್ಸವದ ಸಂಭ್ರಮ. 7 ದಿನಗಳ ಕಾಲ ಬಗೆ ಬಗೆಯ ಪೂಜೆ ಹಾಗೂ ರಥೋತ್ಸವಗಳನ್ನು ನಡೆಸುವ ಮೂಲಕ ಇಷ್ಟ ದೇವರ ಪೂಜೆಯಲ್ಲಿ ಸಾವಿರಾರು ಜನ ಭಾಗಿಯಾಗ್ತಾರೆ. ಸಪ್ತೋತ್ಸವದ ಸಂಭ್ರಮದ ಝಲಕ್ ನಿಮ್ಮ ಮುಂದೆ. ವಿದ್ಯುತ್ ದೀಪಗಳ ಅಲಂಕಾರ, ರಥಬೀದಿಯಲ್ಲಿ ವೈಭವ, ಭಕ್ತಿ ಭಾವದ ಜೇಂಕಾರ, ಏಕಕಾಲದಲ್ಲಿ ಸಾಗು ಬರುವ ತೇರುಗಳು, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಕೃಷ್ಣನಗರಿಯಲ್ಲಿ ಸಪ್ತೋತ್ಸವದ ಸಂಭ್ರಮ ಮನೆ ಮಾಡಿದೆ. ಉಡುಪಿಯಲ್ಲಿ ಹಬ್ಬವೇ ಸೃಷ್ಟಿಯಾಗಿದೆ. ಸಪ್ತೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಮಕರ ಸಂಕ್ರಾಂತಿಗೆ ಪೂರ್ವಭಾವಿಯಾಗಿ 5 ದಿನಗಳ ಕಾಲ ನಡೆಯುವ ಮಹೋತ್ಸವ ವಿಶೇಷವಾಗಿದೆ. ಆಚಾರ್ಯ ಮಧ್ವರು 800 ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿಯಂದೇ ಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ್ರಂತೆ. ಹೀಗಾಗಿ ಸಪ್ತೋತ್ಸವದ ಮೂಲಕ ಕೃಷ್ಣ ದೇವರ ಪೂಜೆ ನಡೆಸಲಾಗುತ್ತೆ. 5 ದಿನ 2 ತೇರು, 6ನೇ ದಿನ 3 ತೇರು ಹಾಗೂ 7ನೇ ದಿನ ಹಗಲು ತೇರು ಎಳೆಯುವ ಮೂಲಕ ಇಷ್ಟ ದೇವರ ಮೆರವಣಿಗೆ ಸಾಗುತ್ತೆ. ದೀಪಾಲಂಕೃತ ರಥ ಬೀದಿಯಲ್ಲಿ ಸಾವಿರಾರು ಜನ ತೇರನ್ನ ಎಳೆದು ಸಂಭ್ರಮಿಸುತ್ತಾರೆ. ಇನ್ನು ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ನಡೆಯುವ ತೆಪ್ಪೋತ್ಸವ ವಿಶೇಷವಾಗಿತ್ತು. ಮಧ್ವರ ಗುಡಿಯ ಸುತ್ತಲೂ ಇರುವ ಸರೋವರದಲ್ಲಿ ದೋಣಿಗಳನ್ನ ಜೋಡಿಸಿ ಮಾಡಿದ ತೆಪ್ಪದಲ್ಲಿ ಕೃಷ್ಣ ಹಾಗೂ ಮುಖ್ಯ ಪ್ರಾಣದೇವರನ್ನ ಇರಿಸಿ ಪ್ರದಕ್ಷಿಣೆ ಬರಲಾಯಿತು. 7 ದಿನಗಳ ಕಾಲ ಈ ತೆಪ್ಪೋತ್ಸವ ಏರ್ಪಡುತ್ತೆ. ಉತ್ಸವದ ವೇಳೆ ಭಜನೆ, ನೃತ್ಯ, ಸಿಡಿಮದ್ದು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಏಕಕಾಲದಲ್ಲಿ 1ಕ್ಕೂ ಅಧಿಕ ರಥ ಎಳೆಯುವ ಸಂಪ್ರದಾಯ ಬೇರೆಲ್ಲೂ ಕಾಣಸಿಗಲ್ಲ. ಈ ಸಾಂಪ್ರದಾಯಿಕ ವೈವಿಧ್ಯತೆಗೆ ಸಪ್ತೋತ್ಸವ ಸಾಕ್ಷಿಯಾಗಿದೆ. ಈ ಬಾರಿ ಪುತ್ತಿಗೆ ಮಠದ ಪರ್ಯಾಯ ಇರೋದ್ರಿಂದ ಸಪ್ತೋತ್ಸವದ ಮೆರುಗು ಮತ್ತಷ್ಟು ಹೆಚ್ಚಿದೆ. ಕ್ಯಾಮರಾಮನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಉಡುಪಿಯ ಕೃಷ್ಣ ದೇವರಿಗೆ ಉತ್ಸವದ ಸಂಭ್ರಮ. 7 ದಿನಗಳ ಕಾಲ ಬಗೆ ಬಗೆಯ ಪೂಜೆ ಹಾಗೂ ರಥೋತ್ಸವಗಳನ್ನು ನಡೆಸುವ ಮೂಲಕ ಇಷ್ಟ ದೇವರ ಪೂಜೆಯಲ್ಲಿ ಸಾವಿರಾರು ಜನ ಭಾಗಿಯಾಗ್ತಾರೆ. ಸಪ್ತೋತ್ಸವದ ಸಂಭ್ರಮದ ಝಲಕ್ ನಿಮ್ಮ ಮುಂದೆ.
ವಿದ್ಯುತ್ ದೀಪಗಳ ಅಲಂಕಾರ, ರಥಬೀದಿಯಲ್ಲಿ ವೈಭವ, ಭಕ್ತಿ ಭಾವದ ಜೇಂಕಾರ, ಏಕಕಾಲದಲ್ಲಿ ಸಾಗು ಬರುವ ತೇರುಗಳು, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಕೃಷ್ಣನಗರಿಯಲ್ಲಿ ಸಪ್ತೋತ್ಸವದ ಸಂಭ್ರಮ ಮನೆ ಮಾಡಿದೆ. ಉಡುಪಿಯಲ್ಲಿ ಹಬ್ಬವೇ ಸೃಷ್ಟಿಯಾಗಿದೆ. ಸಪ್ತೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಮಕರ ಸಂಕ್ರಾಂತಿಗೆ ಪೂರ್ವಭಾವಿಯಾಗಿ 5 ದಿನಗಳ ಕಾಲ ನಡೆಯುವ ಮಹೋತ್ಸವ ವಿಶೇಷವಾಗಿದೆ. ಆಚಾರ್ಯ ಮಧ್ವರು 800 ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿಯಂದೇ ಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ್ರಂತೆ. ಹೀಗಾಗಿ ಸಪ್ತೋತ್ಸವದ ಮೂಲಕ ಕೃಷ್ಣ ದೇವರ ಪೂಜೆ ನಡೆಸಲಾಗುತ್ತೆ. 5 ದಿನ 2 ತೇರು, 6ನೇ ದಿನ 3 ತೇರು ಹಾಗೂ 7ನೇ ದಿನ ಹಗಲು ತೇರು ಎಳೆಯುವ ಮೂಲಕ ಇಷ್ಟ ದೇವರ ಮೆರವಣಿಗೆ ಸಾಗುತ್ತೆ. ದೀಪಾಲಂಕೃತ ರಥ ಬೀದಿಯಲ್ಲಿ ಸಾವಿರಾರು ಜನ ತೇರನ್ನ ಎಳೆದು ಸಂಭ್ರಮಿಸುತ್ತಾರೆ. ಇನ್ನು ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ನಡೆಯುವ ತೆಪ್ಪೋತ್ಸವ ವಿಶೇಷವಾಗಿತ್ತು. ಮಧ್ವರ ಗುಡಿಯ ಸುತ್ತಲೂ ಇರುವ ಸರೋವರದಲ್ಲಿ ದೋಣಿಗಳನ್ನ ಜೋಡಿಸಿ ಮಾಡಿದ ತೆಪ್ಪದಲ್ಲಿ ಕೃಷ್ಣ ಹಾಗೂ ಮುಖ್ಯ ಪ್ರಾಣದೇವರನ್ನ ಇರಿಸಿ ಪ್ರದಕ್ಷಿಣೆ ಬರಲಾಯಿತು. 7 ದಿನಗಳ ಕಾಲ ಈ ತೆಪ್ಪೋತ್ಸವ ಏರ್ಪಡುತ್ತೆ. ಉತ್ಸವದ ವೇಳೆ ಭಜನೆ, ನೃತ್ಯ, ಸಿಡಿಮದ್ದು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಏಕಕಾಲದಲ್ಲಿ ಒಂದಕ್ಕೂ ಅಧಿಕ ರಥ ಎಳೆಯುವ ಸಂಪ್ರದಾಯ ಬೇರೆಲ್ಲೂ ಕಾಣಸಿಗಲ್ಲ. ಈ ಸಾಂಪ್ರದಾಯಿಕ ವೈವಿಧ್ಯತೆಗೆ ಸಪ್ತೋತ್ಸವ ಸಾಕ್ಷಿಯಾಗಿದೆ. ಈ ಬಾರಿ ಪುತ್ತಿಗೆ ಮಠದ ಪರ್ಯಾಯ ಇರೋದ್ರಿಂದ ಸಪ್ತೋತ್ಸವದ ಮೆರುಗು ಮತ್ತಷ್ಟು ಹೆಚ್ಚಿದೆ. ಕ್ಯಾಮರಾಮ್ಯಾನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ಉಡುಪಿಯ ಕೃಷ್ಣ ದೇವರಿಗೆ ಉತ್ಸವದ ಸಂಭ್ರಮ. 7 ದಿನಗಳ ಕಾಲ ಬಗೆ ಬಗೆಯ ಪೂಜೆ ಹಾಗೂ ರಥೋತ್ಸವಗಳನ್ನು ನಡೆಸುವ ಮೂಲಕ ಇಷ್ಟ ದೇವರ ಪೂಜೆಯಲ್ಲಿ ಸಾವಿರಾರು ಜನ ಭಾಗಿಯಾಗ್ತಾರೆ. ಸಪ್ತೋತ್ಸವದ ಸಂಭ್ರಮದ ಝಲಕ್ ನಿಮ್ಮ ಮುಂದೆ. ವಿದ್ಯುತ್ ದೀಪಗಳ ಅಲಂಕಾರ, ರಥಬೀದಿಯಲ್ಲಿ ವೈಭವ, ಭಕ್ತಿ ಭಾವದ ಜೇಂಕಾರ, ಏಕಕಾಲದಲ್ಲಿ ಸಾಗು ಬರುವ ತೇರುಗಳು, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಭಕ್ತ ಸಾಗರ. ಕೃಷ್ಣನಗರಿಯಲ್ಲಿ ಸಪ್ತೋತ್ಸವದ ಸಂಭ್ರಮ ಮನೆ ಮಾಡಿದೆ. ಉಡುಪಿಯಲ್ಲಿ ಹಬ್ಬವೇ ಸೃಷ್ಟಿಯಾಗಿದೆ. ಸಪ್ತೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಮಕರ ಸಂಕ್ರಾಂತಿಗೆ ಪೂರ್ವಭಾವಿಯಾಗಿ 5 ದಿನಗಳ ಕಾಲ ನಡೆಯುವ ಮಹೋತ್ಸವ ವಿಶೇಷವಾಗಿದೆ. ಆಚಾರ್ಯ ಮಧ್ವರು 800 ವರ್ಷಗಳ ಹಿಂದೆ ಮಕರ ಸಂಕ್ರಾಂತಿಯಂದೇ ಕೃಷ್ಣ ದೇವರನ್ನ ಪ್ರತಿಷ್ಠಾಪಿಸಿದ್ರಂತೆ. ಹೀಗಾಗಿ ಸಪ್ತೋತ್ಸವದ ಮೂಲಕ ಕೃಷ್ಣ ದೇವರ ಪೂಜೆ ನಡೆಸಲಾಗುತ್ತೆ. 5 ದಿನ 2 ತೇರು, 6ನೇ ದಿನ 3 ತೇರು ಹಾಗೂ 7ನೇ ದಿನ ಹಗಲು ತೇರು ಎಳೆಯುವ ಮೂಲಕ ಇಷ್ಟ ದೇವರ ಮೆರವಣಿಗೆ ಸಾಗುತ್ತೆ. ದೀಪಾಲಂಕೃತ ರಥ ಬೀದಿಯಲ್ಲಿ ಸಾವಿರಾರು ಜನ ತೇರನ್ನ ಎಳೆದು ಸಂಭ್ರಮಿಸುತ್ತಾರೆ. ಇನ್ನು ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ನಡೆಯುವ ತೆಪ್ಪೋತ್ಸವ ವಿಶೇಷವಾಗಿತ್ತು. ಮಧ್ವರ ಗುಡಿಯ ಸುತ್ತಲೂ ಇರುವ ಸರೋವರದಲ್ಲಿ ದೋಣಿಗಳನ್ನ ಜೋಡಿಸಿ ಮಾಡಿದ ತೆಪ್ಪದಲ್ಲಿ ಕೃಷ್ಣ ಹಾಗೂ ಮುಖ್ಯ ಪ್ರಾಣದೇವರನ್ನ ಇರಿಸಿ ಪ್ರದಕ್ಷಿಣೆ ಬರಲಾಯಿತು. 7 ದಿನಗಳ ಕಾಲ ಈ ತೆಪ್ಪೋತ್ಸವ ಏರ್ಪಡುತ್ತೆ. ಉತ್ಸವದ ವೇಳೆ ಭಜನೆ, ನೃತ್ಯ, ಸಿಡಿಮದ್ದು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಏಕಕಾಲದಲ್ಲಿ ಒಂದಕ್ಕೂ ಅಧಿಕ ರಥ ಎಳೆಯುವ ಸಂಪ್ರದಾಯ ಬೇರೆಲ್ಲೂ ಕಾಣಸಿಗಲ್ಲ. ಈ ಸಾಂಪ್ರದಾಯಿಕ ವೈವಿಧ್ಯತೆಗೆ ಸಪ್ತೋತ್ಸವ ಸಾಕ್ಷಿಯಾಗಿದೆ. ಈ ಬಾರಿ ಪುತ್ತಿಗೆ ಮಠದ ಪರ್ಯಾಯ ಇರೋದ್ರಿಂದ ಸಪ್ತೋತ್ಸವದ ಮೆರುಗು ಮತ್ತಷ್ಟು ಹೆಚ್ಚಿದೆ. ಕ್ಯಾಮರಾಮ್ಯಾನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.